ನೀವು ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇದೀಗ ಶಬರಿ ಸಿನಿಮಾದ ನಾಯಕ ನಟ ಆಗಿರುವಂಥ ಸಮರ್ಥ ರಮೇಶ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಹಾಯ್ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಶಬರಿ ಸಿನಿಮಾದಲ್ಲಿ ಚೊಚ್ಚಲ ಸಿನಿಮಾ ನಿಮ್ಮದು. ಮೊದಲ ಬಾರಿಗೆ ನಟನೆ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ ಶಬರಿ ಸಿನಿಮಾದ ಬಗ್ಗೆ? ಶಬರಿ ಸಿನಿಮಾ ಐ ಫೀಲ್ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಥರ. ಐ ಫೀಲ್ ಲೈಕ್ ಈ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ಆ್ಯಸ್ ಅನ್ ಆ್ಯಕ್ಟರ್. ನನ್ನ ರಂಗಭೂಮಿಯಲ್ಲಿ 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಲ್ಲೇ. ಲೈಕ್ ಅಕ್ರಾಸ್ ಇಂಡಿಯಾನು ಪರ್ಫಾರ್ಮ್ ಮಾಡಿದ್ದೀನಿ. ಬಟ್ ಅದೇ ಥಿಯೇಟರಿಂದ ಮೂವೀಸಿಗೆ ಸಿಲ್ವರ್ ಸ್ಕ್ರೀನಿಗೆ ಗ್ರ್ಯಾಜುಯೇಟ್ ಆಗೋಕ್ಕೆ ತುಂಬ ಕಷ್ಟ ಅಂತ ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ. ಸೊ ಆ್ಯಸ್ ಶಬರಿ ಐ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಫಿಲ್ಮ್ ಆ್ಯಸ್ ಮೈ ಫಸ್ಟ್ ಫಿಲ್ಮ್. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಐ ಹ್ಯಾವ್ ತುಂಬ ರೇಂಜ್ಗಳನ್ನ ತೋರಿಸ್ಕೋಬೋದು. ಒನ್ ಡೈಮೆನ್ಷನಲ್ ಥರ ಆ್ಯಕ್ಷನ್ನು ಡ್ರಾಮಾ ಥರ ಏನೂ ಇಲ್ಲ. ಎಲ್ಲ ಫ್ಯಾಮ್ಲಿ ಡ್ರಾಮಾ ಥರ ಕಂಪ್ಲೀಟ್ ಪ್ಯಾಕೇಜ್ಡ್ ಗೂಡ್ಸ್ ಥರ ಆ್ಯಕ್ಟರ್ ಥರ ನನ್ನ ಲ್ಯಾಪ್ ಮೇಲೆ ಬಿದ್ದಿದೆ. ಸೊ ಐ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್. ಓಕೆ, ಶಬರಿ ಸಿನಿಮಾದಲ್ಲಿ ನಟನೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಆ್ಯಸ್ ಅನ್ ರಂಗಭೂಮಿ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಅನ್ನಿಸ್ತು ನಟನೆಗೆ? ಓಕೆ, ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಐ ಫೀಲ್ ಲೈಕ್ 8-9 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಐ ಫೀಲ್ ಲೈಕ್ ತುಂಬ ಈಸಾಗಿ ಆ್ಯಕ್ಟ್ ಮಾಡ್ಬೋದಿತ್ತು ಕ್ಯಾಮ್ರಾದಲ್ಲಿ. ಅಷ್ಟೊಂದು ಶೈನೆಸ್ ಇರಲಿಲ್ಲ. ಅಷ್ಟೊಂದು ಜನ ನಿಮ್ಮ ಮುಖ ನೋಡಿದ್ರು ಅವ್ರು ಅಷ್ಟೊಂದು ಶೈ ಮಾಡೋಕ್ಕಿಲ್ಲ. ಪ್ಲಸ್ ನಾನು ನಮ್ಮ ಡೈರೆಕ್ಟರ್ಗೆ ಕ್ರೆಡಿಟ್ ಕೊಡ್ತೀನಿ. ಯಾಕೆಂದರೆ ಎವ್ರಿ ಸಿಂಗಲ್ ಥಿಂಗ್ ಅವ್ರು ನಾನು ತೋರಿಸ್ಬಿಟ್ಟೆ ನನಗೆ ಆ್ಯಕ್ಟ್ ಮಾಡಿಸಿದ್ದು. ಬಟ್ ಐ ಫೀಲ್ ಲೈಕ್ ಇಟ್ ವಾಸ್ ಡೆಫಿನೆಟ್ಲಿ ಅ ಪ್ಲಸ್ ಪಾಯಿಂಟ್ ನನ್ನ ಥಿಯೇಟರ್ ರಂಗಭೂಮಿಯಿಂದ ಬಂದಿದ್ದರಿಂದ ಕಂಪೇರ್ಡ್ ಟು ಸಮನ್ ಹೂ ಡೈರೆಕ್ಟ್ಲಿ ವೆಂಟ್ ಟು ಸಿಲ್ವರ್ ಸ್ಕ್ರೀನ್. ಸೊ ಐ ಫೀಲ್ ಲೈಕ್ ಇಟ್ ಹೆಲ್ಪ್ಡ್ ಅ ಲಾಟ್. ಯಾಕೆ ನಟ ಆಗಬೇಕು ಅಂತ ಅನ್ನಿಸ್ತು? ಯಾಕೆ ಸಿನಿಮಾ ಬೆಳ್ಳಿತೆರೆಗೆ ಬರಬೇಕು ಅಂತ ಅನ್ನಿಸ್ತು? ಐ ಫೀಲ್ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದು ಒಂದು 8 ವರ್ಷದ ಹಿಂದೆ. ಅಲ್ಲೇ ನಂಗೆ ಒಂಥರ ಫ್ರೀಡಮ್ ಥರ ಆರ್ಟಿಸ್ಟ್ ಆಗಿ ಫೀಲ್ ಆಗಿದ್ದು. ಸೊ ಐ ಫೀಲ್ ಲೈಕ್ ಇದೇ ನನ್ನ ಕರಿಯರ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ದಟ್ ಇಸ್ ವೈ ಐ ಫೀಲ್ ಲೈಕ್ ಇಟ್ಸ್ ಅ ವೆರಿ ಫ್ರೀಯಿಂಗ್ ವರ್ಕ್ ಆ್ಯಂಡ್ ಐ ಫೀಲ್ ಲೈಕ್ ವಾಂಟ್ ಟು ಡೂ ಇಟ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ಥರ. ನಿಮ್ಮ ಈ ಸಿನಿಮಾದಲ್ಲಿ, ಶಬರಿ ಸಿನಿಮಾದಲ್ಲಿ ಏನು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರೆ ಅದರದ್ದು ಹೇಳ್ತೀರಾ ಅಥವಾ ಏನು? ಇಲ್ಲ ಸ್ವಲ್ಪ ಸೀಕ್ರೆಟ್ಟೆ. ಬಟ್ ಇಫ್ ಐ ಹ್ಯಾಡ್ ಟು ಸಮರೈಸ್ ಅಂದರೆ ಇಟ್ ಇಸ್ ಅಬೌಟ್ ಅ ಮ್ಯಾನ್ ಹೂ ಇಸ್ ಒಬ್ಸೆಸ್ ವಿತ್ ಇಸ್ ಜೀಪ್ ಅಂತ ಹೇಳ್ಬೋದು. ಬಟ್ ಅದ್ರ ಬಿಟ್ಟರೆ ಎಲ್ಲ ಮೂವಿನೇ ನೋಡ್ಬಿಟ್ಟು ಜನರಿಗೆ ಇಷ್ಟ. ಓಕೆ, ನಿಮಗೂ ಜೀಪ್ ಅಂದರೆ ಇಷ್ಟನಾ ರಿಯಲ್ ಲೈಫಲ್ಲಿ? ಇಲ್ಲ ಅಷ್ಟೊಂದೇನು ಇಷ್ಟ ಇಲ್ಲ. ಬರೀ ಮೂವಿ ಮಾತ್ರ ಜೀಪ್ ಅಂದರೆ ತುಂಬ ಇಷ್ಟ. ಓಕೆ, ಈಗ ಕೆಲವೊಂದು ಮಾತಿದೆ ಅಂದರೆ ಹೊಸಬ್ರಿಗೆ ಅವಕಾಶ ಸಿಗೋದು. ಈಗ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಎಕ್ಸೆಪ್ಟ್ ಮಾಡ್ತಾರೆ ಹೊಸಬ್ರನ್ನ ಅಂತ ಅನ್ಸುತ್ತಾ? ಸ್ವಲ್ಪ ಕಷ್ಟನೇ ಇದೆ ಖಂಡಿತ. ಬಟ್ ಐ ಫೀಲ್ ಲೈಕ್ ಶಬರಿ ಅದು ಹೆಂಗಿದೆ, ಕತೆನೇ ಗೆಲ್ಲಬೇಕು. ಕತೆನೇ ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಅಷ್ಟು ಚೆನ್ನಾಗಿ ತೋರಿಸ್ಕೊಂಡಿದ್ದೀವಿ. ಸೊ ಐ ಫೀಲ್ ಲೈಕ್ ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಹೊಸಬ್ಬ ಆಗಿದ್ರು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮೂರು ಮ್ಯೂಸಿಕ್ ಇದೆ ಶಬರಿಯಲ್ಲಿ. ಆ್ಯಂಡ್ ಐ ಫೀಲ್ ಲೈಕ್ ಯಾವುದಾದ್ರೂ ವೈರಲ್ ಆಗಲೇಬೋದು. ಒಂದೇ ಒಂದು ವೈರಲ್ ಖಂಡಿತ ಆಗೇ ಆಗುತ್ತೆ. ಸೊ ಅದೇ ಹೋಪ್ಸು. ಬಟ್ ಅದು ಫಿಯರ್ ಇದೆ. ಲೈಕ್ ಹೊಸಬ್ಬ ಆಗಿರೋದ್ರಿಂದ ದೊಡ್ಡ ಸ್ಟಾರ್ ಪವರ್ ಇಲ್ಲ. ಬಟ್ ಎವ್ರಿ ಒನ್ ಸ್ಟಾರ್ಟೆಡ್ somewhere ala. So I thought this is my start. I hope I continue to grow in this field with Shabri as my first film. ಒಂದು ಯಾವುದಾದ್ರೂ ಡೈಲಾಗ್ ಹೇಳೋದಾದರೆ, ನೀವು ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರಿ, ಯಾವುದಾದ್ರೂ ಒಂದು ನೆನಪಿರೋದು ಒಂದು ಡೈಲಾಗ್ ಹೇಳೋದು? ಇಲ್ಲ ನನಗೆ ನೆನಪಿರುತ್ತೆ ಅದು ಡೈಲಾಗ್ ಇಲ್ಲ. ಐ ಆಮ್ ಸೋ ಸಾರಿ. ನಮ್ಮ ಪ್ಲೇ ಅದು ಈ ಸಿನಿಮಾದಲ್ಲಿ ನಿಮ್ಮ ತಂದೆನೇ ನಿರ್ಮಾಪಕರು ಒಬ್ಬರು ಅಲ್ವಾ? ಸೊ ನಿಮ್ಮ ತಂದೆಯ ಬ್ಯಾನರ್ ಅಂದರೆ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ, ಎಷ್ಟು ಜವಾಬ್ದಾರಿ ಇದೆ. ಅದನ್ನು ಕಂಟಿನ್ಯೂ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಕೂಡ ಹೌದು. ಸೊ ಏನು ಹೇಳ್ತೀರಿ? ತುಂಬ ಗ್ರೇಟ್ಫುಲ್ ಖಂಡಿತ. ಯಾಕೆಂದರೆ ಈ ಅವಕಾಶ ಎಲ್ರಿಗೂ ಸಿಗಲ್ಲ ಫಾರ್ ಶೋರ್. ಅದಕ್ಕೆ ನನ್ನ ಆ್ಯಕ್ಟರ್ಸ್ ನನ್ನ ಫ್ರೆಂಡ್ಸ್ ನೋಡಿದ್ದೀನಿ, ಅವರೆಲ್ಲ ರಂಗಭೂಮಿಯಿಂದಲೇ ಬೆಳೆದಿರೋರು. ಆ್ಯಂಡ್ ಸಿಲ್ವರ್ ಸ್ಕ್ರೀನಲ್ಲಿ ಬರೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಆ್ಯಂಡ್ ಐ ಫೀಲ್ ಲೈಕ್ ನಮ್ಮಪ್ಪ ಲೈಕ್ ಆ್ಯಸ್ ಅ ಪ್ರೊಡ್ಯೂಸರ್ he has helped a lot. And I feel like I want to give the return on investment when the movie releases. And I hope it is a worth it investment as a producer for my father. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್. ಇದಾಗಿತ್ತು ಸಮರ್ಥ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ಬೆಂಗಳೂರು.